ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಕಷ್ಟಗಳ ಸರಮಾಲೆಯಿಂದ ಜೀವನ ಸಾಕಾಗಿದ್ದರೆ ಈ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮನೆಯಲ್ಲಿ ಇಂದಿನಿಂದಲೇ ಮಾಡಿಕೊಳ್ಳಿ. ಲಕ್ಷ್ಮೀ ದೇವಿಯು ಮನೆಯಲ್ಲಿ ನೆಲೆಸಲು 23 ಸೂತ್ರಗಳನ್ನ ಈ ವಿಡಿಯೋದಲ್ಲಿ ಇಂದು ತಿಳಿಯೋಣ. ದೇವರ ಕೋಣೆಯಲ್ಲಿ ಅರಿಶಿನ ಬೆರೆಸಿದ ಅಕ್ಷತೆ ಇಟ್ಟರೆ ತುಂಬಾ ಒಳ್ಳೆಯದು. ಇದರಿಂದ ಸದಾ ಮನೆಗೆ ಮಹಾಲಕ್ಷ್ಮಿ ದೇವಿಯ ಅನುಗ್ರಹ ಇರುತ್ತದೆ. ಮನೆಗೆ ಸಿರಿ ಸಂಪತ್ತುಗಳು ಪ್ರಾಪ್ತಿಯಾಗುತ್ತದೆ. ದೇವರ ಕೋಣೆಯಲ್ಲಿ ಯಾವ ದೇವರ ಫೋಟೋ ಇಲ್ಲವೆಂದರೂ ಗೋಮಾತೆಯ ಫೋಟೋ ಇಟ್ಟು ಪೂಜಿಸುತ್ತಿದ್ದರೆ ಸರ್ವ ದೇವತೆಗಳು ಮನೆಯಲ್ಲಿ ನೆಲೆಸಿದಂತೆ. ಸಕಲ ದೇವತಾ ಸ್ವರೂಪವಾದ ಗೋಮಾತೆ ಫೋಟೋ ಮನೆಯಲ್ಲಿದ್ದರೆ ಆ ಮನೆಗೆ ನಕಾರಾತ್ಮಕ ಶಕ್ತಿಗಳ ಪ್ರಭಾವ ನಡೆಯುವುದಿಲ್ಲ. ದಿನನಿತ್ಯ ಸ್ನಾನ ಮಾಡಿದ ಬಳಿಕ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಸ್ವಲ್ಪ ಅರಿಶಿಣದ ನೀರನ್ನು ಚೆಲ್ಲಿದರೆ ನಿಮ್ಮ ಮನೆಯಲ್ಲಿನ ವಾಸ್ತು ದೋಷಗಳ ಕ್ರಮೇಣ ಕಡಿಮೆಯಾಗುತ್ತದೆ. ನೆಗೆಟಿವ್ ಶಕ್ತಿಗಳು ಮನೆಯಿಂದ ಹೊರ ಹೋಗುತ್ತದೆ. ವಾಸ್ತು ಪ್ರಕಾರ ನೀವು ಮಲಗುವಾಗ ನಿಮ್ಮ ತಲೆಯು ದಕ್ಷಿಣ ಅಥವಾ ಪೂರ್ವ ದಿಕ್ಕಿಗೆ ಇರುವಂತೆ ನೋಡಿಕೊಳ್ಳಿ. ಮನೆಯಲ್ಲಿ ಹೆಚ್ಚು ಧೂಳು ಜೇಡ ತುಂಬಿದರೆ ಸದಾ ಹಣಕಾಸಿನ ಕಷ್ಟಗಳು ಎದುರಾಗುತ್ತದೆ. ಇದರಿಂದ ಮಾಡುವ ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ಸಾಗುತ್ತದೆ. ಮನೆಯವರ ಆರೋಗ್ಯದ ಮೇಲೂ ಇದರ ಪರಿಣಾಮ ಬೀರುತ್ತದೆ. ಮನೆಯ ಮುಖ್ಯ ದ್ವಾರದ ಮೇಲೆ ಸ್ವಸ್ತಿಕ್ ಚಿಹ್ನೆ ಬರೆಯುವಾಗ ತಪ್ಪು ತಪ್ಪಾಗಿ ಸ್ವಸ್ತಿಕ್ ಚಿಹ್ನೆ ಬರೆಯಬೇಡಿ. ಸರಿಯಾದ ಕ್ರಮದಲ್ಲಿ ವಾರಕ್ಕೆ 1 ಬಾರಿಯಾದರೂ ವಾರ ಒಪ್ಪತ್ತು ಮಾಡುವಾಗ ಅರಿಶಿಣದಿಂದ ಸ್ವಸ್ತಿಕ್ ಬರೆದು ಧೂಪ ತೋರಿಸಿ. ಇದರಿಂದ ಮಹಾಲಕ್ಷ್ಮಿ ದೇವಿಯ ಆಗಮನ ಮನೆಗಾಗುತ್ತದೆ. ಅಡುಗೆ ಕೋಣೆ ಹಾಗೂ ಸ್ನಾನದ ಮನೆ ಅಂಟಿಕೊಂಡು ಇರಬಾರದು. ಇದರಿಂದ ಆರೋಗ್ಯದ ಸಮಸ್ಯೆಗಳು ಕೂಡ ಬರುತ್ತದೆ. ಹಾಗೆಯೇ ವಾಸ್ತು ಪ್ರಕಾರ ಹೀಗಿದ್ದರೆ ಕಷ್ಟಗಳು ಆ ಮನೆಗೆ ಹೆಚ್ಚುತ್ತದೆ. ಈಶಾನ್ಯ ದಿಕ್ಕು ದೇವರ ದಿಕ್ಕು ಎಂದು ಕರೆಯಲಾಗುತ್ತದೆ. ಈ ದಿಕ್ಕಿನಲ್ಲಿ ನೀರು ಅಥವಾ ದೇವರ ಕೋಣೆ ಇದ್ದರೆ ತುಂಬಾ ಉತ್ತಮ. ಮೆಟ್ಟಿಲುಗಳ ಕಡೆ ದೇವರ ಕೋಣೆ ಯಾವುದೇ ಕಾರಣಕ್ಕೂ ಇರಬಾರದು. ದೇವರ ಪೂಜೆ ಪುನಸ್ಕಾರ ಮಾಡುವ ಸ್ಥಳದ ಮೇಲೆ ನಾವು ನಡೆದಾಡುವುದು ತಪ್ಪು. ವಾಸ್ತು ಪ್ರಕಾರ ಸೂರ್ಯ ಮುಳುಗಿದ ಮೇಲೆ ಮನೆ ಕ್ಲೀನ್ ಮಾಡಬಾರದು, ಕಸ ಗುಡಿಸಬಾರದು. ಏಕೆಂದರೆ ಸಂಧ್ಯಾ ಕಾಲದಲ್ಲಿ ಲಕ್ಷ್ಮೀ ಮುಳ್ಳನೆಯು ಮನೆಗೆ ಬರುವ ಸಮಯ. ಈ ಸಮಯದಲ್ಲಿ ದೇವರ ಮುಂದೆ ದೀಪ ಬೆಳಗಿ ಮನೆ ಮುಖ್ಯ ದ್ವಾರ ತೆರೆದಿರಬೇಕು. ವಾಸ್ತು ಪ್ರಕಾರ ಮನೆಗೆ ಶುಕ್ರವಾರದ ದಿನ ಉಪ್ಪನ್ನು ಖರೀದಿ ಮಾಡಿ ತಂದರೆ ಉಪ್ಪಿನ ಜೊತೆಗೆ ಮಹಾಲಕ್ಷ್ಮಿಯು ಮನೆಗೆ ಬರುತ್ತಾಳೆಂಬ ನಂಬಿಕೆ ಇದೆ. ಮನೆ ಆವರಣದಲ್ಲಿ ಮುಳ್ಳಿನ ಗಿಡಗಳನ್ನು ಬೆಳೆಸಬಾರದು. ಇದರಿಂದ ಮುಳ್ಳಿನಂತೆಯೇ ಜೀವನ ಬದಲಾಗುತ್ತದೆ, ಕಷ್ಟಗಳ ಪ್ರಮಾಣ ಹೆಚ್ಚುತ್ತದೆ. ಮಕ್ಕಳು ಓದುವ ಕೋಣೆಯಲ್ಲಿ ಅಥವಾ ಮಕ್ಕಳು ಓದುವ ಸ್ಥಳದಲ್ಲಿ ಸರಸ್ವತಿ ದೇವಿಯ ಫೋಟೋ ಇಟ್ಟಿದ್ದರೆ ತುಂಬಾ ಒಳ್ಳೆಯದು. ಹೆಂಗಸರು ಮುಟ್ಟಿನ ಸಮಯದಲ್ಲಿ ಮೊದಲ 3 ದಿನ ತಲೆಗೆ ಎಣ್ಣೆಯನ್ನು ಹಾಕಿ ಸ್ನಾನ ಮಾಡಬಾರದು. ಇದರಿಂದ ಅನಾರೋಗ್ಯ ಸಮಸ್ಯೆ ಕೂಡ ಉಂಟಾಗುತ್ತದೆ. ಮಂಗಳವಾರ ಶುಕ್ರವಾರಗಳಂದು ಬಟ್ಟೆಗಳನ್ನು ಒಗೆಯಬಾರದು. ಇದರಿಂದ ಹಣಕಾಸಿನ ಸಮಸ್ಯೆಗಳು ಮನೆಯಲ್ಲಿ ಹೆಚ್ಚುತ್ತದೆ. ದಾರಿದ್ರ್ಯ ಇದರಿಂದ ವೃದ್ಧಿಯಾಗುತ್ತದೆ. ಅಮಾವಾಸ್ಯೆ ಹುಣ್ಣಿಮೆ ದಿನಗಳಂದು ಮನೆ ಸದಸ್ಯರು ಒಬ್ಬರಿಗೊಬ್ಬರು ಉಪ್ಪಿನಿಂದ ದೃಷ್ಟಿ ತೆಗೆಸಿಕೊಳ್ಳಬೇಕು. ಇದರಿಂದ ಅಮಾವಾಸ್ಯೆ ಸಮೀಪ ಸಮಯದಲ್ಲಿ ಬರುವ ಮೈಕೈ ನೋವು, ಅನಾರೋಗ್ಯ, ಕೆಲಸ ಕಾರ್ಯಗಳ ಅಡೆತಡೆ ದೂರವಾಗುತ್ತದೆ. ಸ್ನಾನ ಮಾಡದೆಯೇ ದುಡ್ಡು ಇಡುವ ಜಾಗ ಅಥವಾ ಬೀರುವನ್ನು ಮುಟ್ಟಬಾರದು. ಸ್ನಾನ ಅಥವಾ ಕೈಕಾಲು ತೊಳೆದ ನಂತರ ಬೀರುವಿನಿಂದ ದುಡ್ಡು ತೆಗೆಯುವುದು ಇಡುವುದು ಮಾಡಬೇಕು. ಮಂಚದ ಮೇಲೆ ಊಟ ಮಾಡುವ ಅಭ್ಯಾಸ ಈಗಿನ ಕಾಲದಲ್ಲಿ ಸಾಮಾನ್ಯವಾಗಿದೆ. ಆದರೆ ಈ ರೀತಿ ಮಂಚದ ಮೇಲೆ ಕೂತು ಊಟ ಮಾಡುವುದರಿಂದ ದರಿದ್ರ ಸುತ್ತಿಕೊಳ್ಳುತ್ತದೆ. ದೀಪ ಬೆಳಗಿಸಿದಾಗ ಇದ್ದಕ್ಕಿದ್ದಂತೆ ದೀಪ ಹಚ್ಚಿದ ತಕ್ಷಣ 5 ರಿಂದ 10 ನಿಮಿಷಕ್ಕೆ ಆರಿ ಹೋದರೆ ಭಯ ಪಡದೆ ಓಂ ನಮಃ ಶಿವಾಯ ಎಂದು ಹೇಳಿಕೊಂಡು ಮತ್ತೆ ದೀಪ ಬೆಳಗಿಸಬೇಕು. ಆಮೆಯ ಮೂರ್ತಿಯನ್ನು ದೇವರ ಕೋಣೆಯಲ್ಲಿ ಉತ್ತರ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ನೀರಿನ ಮೇಲಿಟ್ಟರೆ ಮನೆಯಲ್ಲಿನ ಬಡತನ ದೂರವಾಗುತ್ತದೆ. ಮನೆಯಲ್ಲಿ ತುಂಬಾ ಕಷ್ಟಗಳಿವೆ.
ವಾಸ್ತು ದೋಷಗಳಿವೆ, ಯಾರೋ ನಮಗೆ ಮಾಟ ಮಂತ್ರ ಮಾಡಿಸಿದ್ದಾರೆ ಎಂದು ಅನುಮಾನ ಇದ್ದರೆ ತುಳಸಿ ಗಿಡದ ಬೇರನ್ನು ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿ ಪೂಜೆ ಮಾಡುತ್ತಾ ಬನ್ನಿ. ಇದರಿಂದ ಎಲ್ಲ ರೀತಿಯ ಕಷ್ಟಗಳಿಂದ ಬೇಗ ಮುಕ್ತಿ ಸಿಗುತ್ತದೆ. ನೆಗೆಟಿವ್ ಶಕ್ತಿ ತೊಲಗುತ್ತದೆ. ಮನೆಯಲ್ಲಿ ಅಡುಗೆ ಮಾಡುವಾಗ ಅಕ್ಕಿಯನ್ನು ಬಳಸುವಾಗ ತಪ್ಪದೆ ಕೃಷ್ಣಾಕ್ಷಯಂ ಎಂದು ಹೇಳಿಕೊಳ್ಳುತ್ತಿದ್ದರೆ ಆ ಮನೆಗೆ ಧನ ಧಾನ್ಯಕ್ಕೆ ಎಂದಿಗೂ ಕೊರತೆ ಬರುವುದಿಲ್ಲ. ಇದರಿಂದ ಸಾಕ್ಷಾತ್ ಶ್ರೀ ಕೃಷ್ಣನ ಅನುಗ್ರಹ ನಿಮ್ಮ ಮನೆಗಿರುತ್ತದೆ. ಮನೆಯಲ್ಲಿ ಅಕ್ಕಿಗೆ ಕೊರತೆ ಇಲ್ಲವೆಂದರೆ ದುಡ್ಡಿಗೂ ಕೂಡ ಕೊರತೆ ಬರೋದಿಲ್ಲ. ತಮಿಳುನಾಡಿನ ಕಡೆ ಸ್ತ್ರೀಯರು ಸದಾ ಮುಖಕ್ಕೆ ಅರಿಶಿಣ ಹಚ್ಚಿಕೊಂಡಿರುತ್ತಾರೆ. ಹೀಗೆ ಸದಾ ಮುಖಕ್ಕೆ ಸ್ತ್ರೀಯರು ಅರಿಶಿಣ ಹಚ್ಚಿಕೊಂಡರೆ ಸೌಂದರ್ಯ ವೃದ್ಧಿಯಾಗುವುದಲ್ಲದೆ ಲಕ್ಷ್ಮಿ ಅನುಗ್ರಹ ಆ ಸ್ತ್ರೀ ಮೂಲಕ ಮನೆಗೆ ಪ್ರಾಪ್ತಿಯಾಗುತ್ತದೆ. ಆ ಸ್ತ್ರೀ ವಾಸಿಸುವ ಮನೆಗೆ ಎಂದಿಗೂ ಬಡತನ ಬರುವುದಿಲ್ಲ. ಈ ವಿಶೇಷ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೇ ನಮ್ಮ ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.